ಥರ ಪುಟ್ಟದು ಪ್ಲಾಂಟ್ಸ್ ಇದೆಯಲ್ಲ ಇದನ್ನು. Hello friends, welcome back to our channel. So ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆದ್ವಿ. ನಮಸ್ಕಾರಗಳು. ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೋನ್ಸ್ ನರ್ಸರಿಯಿಂದ ತೊಗೊಂಡು ಬಂದಿದ್ದು ಈ ಥರ ಪುಟ್ಟದು ಪ್ಲಾಂಟ್ಸ್ ಇದೆಯಲ್ಲ ಇದನ್ನು ಇಲ್ಲಿ ಉದ್ದಕ್ಕೂ ಈ ಎಡ್ಜಲ್ಲಿ ಹಾಕ್ತೀವಿ, ದೂರ ಹಾಕ್ತೀವಿ. ಸರಿ, ಇವಾಗೆಲ್ಲ ಕಡೆ ಮಲ್ಚ್ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿಬಿಡ್ತಾ ಇದ್ದೀವಿ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್. ನಾನು ನನ್ನ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ನನಗೆ ಯೂಟ್ಯೂಬಿಂದ ಇನ್ನೂ ಅವರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ಸೊ ಇದೇ ವ್ಲಾಗಲ್ಲಿ ಇರುತ್ತೆ, ಕೊನೆವರೆಗೂ ನೋಡಿ. ಇನ್ನು ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗಲ್ಲಿ ನಾನು ಗಾರ್ಡನಿಂಗ್ ವ್ಲಾಗ್ ಹಾಕಿದ್ದೆ ಅಲ್ವಾ, ಅದಕ್ಕೂ ಮೊದಲು ಅಂದರೆ ಲೋಸಿಂದ ಬಂದಿದ್ದ ತಕ್ಷಣ ನಾವು ಈ ಕೆಲಸ ಮಾಡಿದ್ವಿ ಫ್ರಂಟ್ ಯಾರ್ಡಲ್ಲಿ. ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಯಾಕೆ ಅಂತ ಅಂದರೆ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ, ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋ ಉದ್ದೇಶ ಇಷ್ಟೇ. ನನ್ನ ವ್ಲಾಗ್ಸ್ ನೋಡಿ ನೀವು ಯಾರಾದರೂ ಸ್ವಲ್ಪ ಇನ್ಸ್ಪೈರ್ ಆಗಿ ಗಾರ್ಡನ್ ಕೆಲಸಗಳು ಮಾಡಬೇಕು ಅಂದರೆ ಜಾಸ್ತಿ ಗಿಡಗಳು ಮರಗಳೆಲ್ಲ ಬೆಳೆಸಬೇಕು ಅಂತ. ಸೊ ಅದನ್ನೇ ನಾನು ಇಲ್ಲಿ ಮಾತ್ರ ಹೇಳಿದ್ದೀನಿ. ಸುಮ್ಮನೆ ನನಗೆ ಗೊತ್ತಿರೋದು ನಿಮ್ಮ ಜೊತೆಗೂ ಶೇರ್ ಮಾಡ್ತಾ ಇರ್ತೀನಿ, ನಿಮ್ಮನ್ನೆಲ್ಲ ಮೋಟಿವೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನ್ನ ಜೊತೆ ನೀವು ಸೇರಿಕೊಂಡು ಸ್ವಲ್ಪ ಅದು ಇಂಡಿಯಾದಲ್ಲಿದ್ದರೆ ಮನೆ ಮುಂದೆ ಮರ ಹಾಕಿ, ಆಮೇಲೆ ಇದು ಗಿಡಗಳು ಹಾಕಿ, ಜಾಸ್ತಿ ಹೂವಿನ ಗಿಡಗಳು ಹಾಕಿ, ಸಾಧ್ಯ ಆದರೆ ತರಕಾರಿನೂ ಬೆಳೆಸಿ. ನಮ್ಗೆ ಗೊತ್ತಿಲ್ಲ ತರಕಾರಿ ಹೆಂಗೆ ಬರುತ್ತೆ ಅಂತ ಇಲ್ಲಿ ವೆದರ್ಗೆ. ಸೊ ಹಿಂದೆ ತೊಗೊಂಡೋಗಿದ್ದು ಮತ್ತೆ ತೊಗೊಂಡು ಬಂದರು. ಈ ಮಲ್ಚ್ ಹಾಕೋ ಕೆಲಸ ನಂದೆ, ನೀಟಾಗಿ ಹಾಕ್ತೀನಿ ನಾನಾದರೆ. ಇವ್ರಿಗೆಲ್ಲ ಹಂಗೆ ಬರಲ್ಲ, ಈವನಾಗಿ ನೀಟಾಗಿ ಎಲ್ಲ ಕಡೆ ಹಾಕ್ತೀನಿ ಅಂದ್ಬಿಟ್ಟು ನನಗೆ ಬಿಡ್ತಾರೆ. ಸೊ ಹೀಗೆ ಸೊ ಆಯಿತು, ಅಲ್ಲಿಂದ ಮಲ್ಚ್ ಹಾಕಿ ಕವರ್ ಮಾಡ್ಕೊಂಡು ಬರ್ತಾಯಿದ್ವಿ. ಸದ್ಯಕ್ಕೆ ಹಿಂಗೆ ಇದೆ ಸಿಂಪಲಾಗಿ ಹೂವು. ನಮಗೆ ಜಾಸ್ತಿ ಮಾಡೋಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ಸಿಂಪಲಾಗಿ ಹಾಕೋಣ ಅಂತ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಹಿಂಗಾಗಿದೆ, ಖಾಲಿ ಆಯಿತು. ಒಟ್ಟು ಎಷ್ಟು ಹಾಕಿದ್ವಿ ನಾವಿಲ್ಲಿ? 2 ಮೂಟೆ ಹಾಕಿದ್ವಿ. ಸೊ ಇಲ್ಲಿ ಇನ್ನು ಇನ್ಕಂಪ್ಲೀಟ್, ಅದಕ್ಕೆ ಪಾಪ ಹಿಂದೆ ತೊಗೊಂಡು ಹೋಗ್ಬಿಟ್ಟಿದ್ರು. ಇನ್ನೂ 2 ಮೂಟೆ ತರಕ್ಕೆ ಹೋಗಿದ್ದಾರೆ. ಇಲ್ಲಿ ಹಾಕಬೇಕು ಮತ್ತು ಮರದಲ್ಲಿ ಹಾಕಬೇಕು. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ ನೋಡಿ ನಿಮಗೆ, ಅಲ್ಲಿ ಮತ್ತು ಈ ಮರದ ಹತ್ರ ನೋಡಿದ್ರೆ. ವರ್ಷಕ್ಕೆ ಒಂದ್ಸರಿ ಸ್ಪ್ರಿಂಗ್ ಬಂದಮೇಲೆ ಈ ಥರ ಕಂಪ್ಲೀಟ್ ಗಾರ್ಡನಿಂಗ್ ಕೆಲಸ ಮಾಡಿಕೊಂಡ್ರೆ ಒಂದು ವರ್ಷ ಪೂರ್ತಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಫಸ್ಟ್ ಯಾಕೆ ಇಲ್ಲಿ ಕೆಲಸ ಮುಗಿಸಿದ್ವಿ ಅಂತ ಅಂದರೆ ಮಲ್ಚ್ ಶಾರ್ಟೇಜ್ ಬಂದರೂ ಬ್ಯಾಕ್ ಯಾರ್ಡಲ್ಲಿ ಇನ್ನೊಂದು ದಿನ ತೊಗೊಂಡು ಬಂದು ಹಾಕ್ಬೋದು. ಬಟ್ ಮನೆ ಮುಂದೆ ಎಲ್ಲರೂ ನೋಡೋದ್ರಿಂದ ಅರ್ಧಂಬರ್ಧ ಕೆಲಸ ಆದರೆ ಚೆನ್ನಾಗಿರಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಬ್ಯಾಕ್ ಯಾರ್ಡಲ್ಲಿ ಮಾಡೋಣ ಅಂತ ಫಸ್ಟ್ ಇಲ್ಲಿ ಮಾಡಿದ್ದು. ಬಿಫೋರ್ ಆ್ಯಂಡ್ ಆಫ್ಟರ್ ಡಿಫ್ರೆನ್ಸ್ನ ನೀವು ನೋಡಿರ್ತೀರ. ಸ್ಟಾರ್ಟಿಂಗ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು 1 ವರ್ಷಕ್ಕೆಲ್ಲ ಹಾಕ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಸೀಡ್ಸ್ ಎಲ್ಲ ಹಾಕಿದೆ, ಅದು ಅಷ್ಟಾಗಿ ಬಂದಿಲ್ಲ. ಅಂದರೆ ಇನ್ನೂ ಗಿಡಗಳಿದೆ, ಬಟ್ ಯಾವತ್ತು ಹೂವು ಬಿಡುತ್ತೋ ಗೊತ್ತಿಲ್ಲ. ಅದನ್ನೇ ಅನ್ಕೊತಾ ಇದ್ದೆ ಹೂವು ತಂದು ಹಾಕಬೇಕು ಅಂತ. ಇನ್ನು ಎಲ್ಲ ಕಡೆ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಇನ್ನೊಂದೇನಂದ್ರೆ ಕತ್ಲೆ ಆಗಕ್ಕೆ ಮೊದಲು ಇಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಬೇಗನೆ ಮುಗಿಸಿದ್ವಿ. ನೋಡೋಕೆ ಹಿಂಗೆ ಲುಕ್ ಇರುತ್ತೆ. ಅದು ಹಾಕಿದ್ರೆ ನೋಡೋಣ. ಆ ಸೀಡ್ಸ್ ಹಾಕೋದಕ್ಕಿಂತ ನಾವು ಬೆಟರ್ ಏನು ಮಾಡಬೇಕಿತ್ತು ಅಂತಂದರೆ, ನನ್ನ ಎಕ್ಸ್ಪೀರಿಯನ್ಸು, ನೀವು ಯಾರಾದರೂ ಮಾಡೋಂಗಿದ್ರೆ ಈ ಥರ ಹೂವುಗಳು ತೊಗೊಂಡು ಬಂದ್ಬಿಟ್ಟು ಕಾರ್ನರ್ಸಲ್ಲಿ ನೀಟಾಗಿ ಹಾಕ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಒಳ್ಳೆ ಲುಕ್ ಬರುತ್ತೆ. ನಾವು ಸೀಡ್ಸ್ ಹಾಕಿದ್ವಿ, ಬರ್ತಾ ಇದೆ, ಬಟ್ ಯಾವಾಗ ಇದು ಮೋಸ್ಟ್ಲಿ ಮತ್ತೆ ವಿಂಟರ್ ಬಂದಾಗ ಬಂದು ಹೋಗುತ್ತೆ ಅನ್ಸುತ್ತೆ ಅಷ್ಟೇ. ಇದು ಸೊ ಹಿಂಗಿದೆ. ಇಲ್ಲ ರೋಸ್ ಬಂದ್ಬಿಟ್ಟು ಯಾಕೋ ಗೊತ್ತಿಲ್ಲ ಸದ್ಯಕ್ಕೆ. ಹೊಸ ಚಿಗುರು ಕೂಡ ಬರ್ತಾ ಇದೆ. ಇಲ್ಲಿ ರೆಡ್ ಕಲರ್ ಏನು ಕಾಣಿಸ್ತಿದೆಯಲ್ಲ ಅದು, ಬಟ್ ಏನೋ ಸ್ವಲ್ಪ ಮೇ ಬಿ ಸಪ್ರೇಟಾಗಿ ನೀರು ಹಾಕಬೇಕೋ ಏನೋ ಗೊತ್ತಿಲ್ಲ. ಇಲ್ಲ ಇಲ್ಲಿ ಸ್ವಲ್ಪ ಹೊತ್ತೇ ಬಿಸಿಲಿರುತ್ತೆ, ಅಂದರೆ ಮಧ್ಯಾಹ್ನ ಒಂದು 12:30 1 ಗಂಟೆವರೆಗೆ ಅಷ್ಟೇ ಬಿಸಿಲಿರುತ್ತೆ. ಯಾಕಂದರೆ ಈ ಕಡೆ ಸೂರ್ಯ ಹುಟ್ಟೋದು ಆಗುತ್ತಲ್ವ, ಇದು ನಾರ್ತ್ ಈಸ್ಟ್ ಡೈರೆಕ್ಷನ್ ನಮ್ಮ ಮನೆ ಇರೋದು. ಸೊ 12:30 1 ಗಂಟೆ ಮ್ಯಾಕ್ಸ್ ಅಷ್ಟೇ ಬಿಸಿಲು. ಸೊ ಹಾಗಾಗಿ ಏನಾದರೂ ಬಿಸಿಲು ಸಾಕಾಗ್ತಾ ಇಲ್ವಾ ಏನೋ ಅಂತ ಗೊತ್ತಾಗ್ತಿಲ್ಲ, ಬಟ್ ನೋಡೋಣ. ನಾಲ್ಕು ಮೂಟೆನಲ್ಲಿ ಇಷ್ಟು ಮಿಕ್ಕಿದೆ. 4 ಮೂಟೆನಲ್ವೇನ ಇದು ಮಿಕ್ಕಿರೋದು. ತುಳಸಿ ಚೆನ್ನಾಗಿ ಬಂತು ಇಲ್ಲಿ ಇಟ್ಮೇಲೆ. 5ನೇ ಮೂಟೆ ಇಲ್ಲ, ಅಲ್ಲಿ ತಗೊಂಡು ಅಲ್ಲಿ ಓಪನ್ ಮಾಡಿ ಅಲ್ಲಿ ಹಾಕಿ ಮಿಕ್ಕಿದಿಲ್ಲ ಹಾಕಿದ್ದು. ಇಲ್ಲಿ ಗಿಡಗಳು ಅಂದರೆ ಅವರೇ ಡಿಗ್ ಮಾಡಿ ನೀಟಾಗಿ ಹಾಕಿದ್ರೆ, ಅದು ಹೂವಿನ ಗಿಡ ಇತ್ತಲ್ಲ ಪುಟ್ಟದು, ಅದು ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ತೊಗೊಂಡು ಬಂದು ಫುಲ್ ಕಂಪ್ಲೀಟ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಹಿಂಗಿರಲಿ ಅಂತ ಹಾಕಿದ್ವಿ. ಇನ್ನು ಮಲ್ಚ್ ಹಾಕಬೇಕಾದ್ರೆ ನಾನೇ ಅಲ್ವಾ ಕಂಪ್ಲೀಟಾಗೆಲ್ಲ ಹಾಕ್ತಿದ್ದಿದ್ದು. ಆವಾಗ ನನಗೆ ಗೊತ್ತಾಗಲಿಲ್ಲ, ಲೆಕ್ಕ ಹಾಕ್ಕೊಳ್ಳಿಲ್ಲ ಎಷ್ಟಿದೆ ಅಂತ. ನಾನು ಇಲ್ಲ 3 4 ಈ ಥರ ಹೇಳ್ತಾ ಇದ್ದೆ. ಅದಾದಮೇಲೆ ಅವರು ಇಲ್ಲೇ ಇಟ್ಟಿದ್ದೀನಿ, ಬಾಯಲ್ಲಿ ತೋರಿಸ್ತೀನಿ ನಿನಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕ್ಲಾರಿಫೈ ಮಾಡ್ತಾಯಿದ್ರು. ಸೊ ಆಮೇಲೆ ನನಗೂ ರಿಯಲೈಸ್ ಆಯಿತು. ಕ್ಲಾರಿಫಿಕೇಶನ್ ಕೊಡ್ತಾರೆ. 4ನೇ
5ನೇ ಮೂಟೆ 4 ಆಯಿತು 5ನೇ ಮೂಟೆ ಸಾರಿ 4 ಅನ್ಕೊಂಡೆ ಒಟ್ಟು 4 ಮೂಟೆ ಕಂಪ್ಲೀಟಾಗಿ 5ನೇ ಮೂಟೆ ಓಪನ್ ಮಾಡಿ ಒಂದು ಅರ್ಧ ಖಾಲಿ ಮಾಡಿದ್ದೀವಿ. ಇವಾಗ ಇದೆಲ್ಲ ತೊಗೊಂಡೋಗಿ ಬ್ಯಾಕ್ ಯಾರ್ಡ್ಗೆ ಹೋಗಿ ಸಿಗಾಬಟ್ಟೆ ಕೆಲಸ ಇದೆ, ಬನ್ನಿ ಹೋಗೋಣ. ಇನ್ನೇ ನಿಮ್ಮ ಮೂಟೆ ಎತ್ಕೊಂಬ, ನಾನು ಇದೆಲ್ಲ ಎತ್ಕೊಂಡು ಹೋಗ್ತೀನಿ. ಸೊ ಇವತ್ತಿಗೆ ನಮ್ಮ ಫ್ರಂಟ್ ಯಾರ್ಡ್ ಕೆಲಸ ತಕ್ಕ ಮಟ್ಟಿಗೆ ಮುಗಿದಿದೆ. ಗೊತ್ತಿಲ್ಲ ಮತ್ತಿನ್ನೇನು ಆ್ಯಡ್ ಮಾಡ್ತೀವಿ ಅಂತ. ನಮಗೆ ಜಾಸ್ತಿ ಕಲರ್ಫುಲ್ಲಾಗಿ ಹಾಕಬಾರ್ದು, ಇಲ್ಲಿ ಸಿಂಪಲ್ ಆಗಿರಬೇಕು. ಬರೀ ರೆಡ್ಡು ಪಿಂಕು ವೈಟು ಇಷ್ಟೇ ನಮ್ಮ ಕಲರ್ ಇರೋದು ಇಲ್ಲಿ ಹಾಕಬೇಕಂತ, ಬೇರೆ ಯಾವುದು ಮಿಕ್ಸ್ ಆಗಬಾರ್ದು. ಸೊ ಹಾಗಾಗಿ ನೆಕ್ಸ್ಟು ಮತ್ತೆ ಇವತ್ತು ಲೋಸ್ಗೆ ಹೋಗಿದ್ವಿ, ನಮಗೆ ತರೋದು ಮರ್ತೋಯ್ತು. ಫ್ಲ್ಯಾಶೇ ಆಗಲಿಲ್ಲ ನನಗೆ ಈ ರೀತಿ ಹಾಕ್ತೀನಿ ಅಂತ ಅಂದ್ಬಿಟ್ಟು. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಬರೀ ಎಡ್ಜಸ್ಸಲ್ಲಿ ಮಾತ್ರ ತೊಗೊಂಡು ಬಂದ್ಬಿಟ್ಟು ಹಾಕ್ತೀನಿ. ನಂಗೆ ಈ ಥರ ಈ ಫ್ಲವರ್ಸ್ ಇಲ್ಲಿ ಹಾಕಬೇಕಂತ ಪ್ಲ್ಯಾನು ಇರಲಿಲ್ಲ ಸದ್ಯಕ್ಕೆ, ಆದರೆ ಡೋನ್ಸಲ್ಲಿ ನೋಡಿದ್ನಲ್ವ ನಂಗೆ ತುಂಬಾ ಇಷ್ಟ ಆಯಿತು. ಅಕ್ಕನೂ ಚೆನ್ನಾಗಿದೆ ಅಂತ ಇದ್ರು, ಹೇಮಲತಾ ಅಕ್ಕ. ಸೊ ಹಾಗಾಗಿ ತೊಗೊಂಡೆ. ನಂಗೆ ಅನಿಸ್ತದೆ ಅಲ್ಲಿ ಸೀಡ್ಸ್ಗೆ ವೆಯ್ಟ್ ಮಾಡೋ ಬದಲು ಆ ಸ್ಯಾಪ್ಲಿಂಗ್ಸ್ ಎಲ್ಲ ಕಿತ್ತಾಕ್ಬಿಟ್ಟು ಈ ಥರ ತಂದು ಹಾಕ್ಬಿಡೋದೇ ಬೆಸ್ಟು ಅಂತ. ಬಟ್ ಸಾಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು. ಬನ್ನಿ ಹೋಗೋಣ. ರೀಸೆಂಟಾಗಿ ವಿಂಟರಲ್ಲೆಲ್ಲ ನೀವು ನೋಡಿರ್ತೀರ ಹೇಗಾಗಿತ್ತು ಗಾರ್ಡನ್ ಅಂತ. ಫುಲ್ಲು ಒಣಗೋಗಿರೋ ಹುಲ್ಲು ಇದ್ದಂಗಿತ್ತು. ಇವಾಗ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಇದನ್ನು ನೋಡ್ತಾ ಇದ್ರೆ ಅದು ಏನು ಸಂತೋಷ ಆಗುತ್ತೋ ಗೊತ್ತಿಲ್ಲ ನಮಗಂತೂ. ಮನೇಲಿ ಇರೋದಕ್ಕಿಂತ ನಾವು ಜಾಸ್ತಿ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನೊಂದು ಏನಂದರೆ ವೆದರ್ ಸಪೋರ್ಟ್ ಮಾಡಿಬಿಟ್ಟಿದ್ರೆ ಇನ್ನೂ ಅವಸಮಾಗಿರ್ತಾ ಇತ್ತು. ಇವಾಗಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಬಿಸಿಲು ತಡೆಯೋಕ್ಕಾಗಲ್ಲ. ಹೆಂಗಾಗುತ್ತೆ ಅಂತ ಅಂದರೆ ಹ್ಯುಮಿಡಿಟಿ ಜಾಸ್ತಿ, ಅದು ಗಾಳಿ ಇರಲ್ಲ, ಏನೂ ಇರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕೆಲಸ ಮಾಡಿ ಮುಗಿಸಿ ಬಂದ ಮೇಲೆ ನಾವು ಇಲ್ಲಿ ಮುಂದಿನ ಕೆಲಸ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಸಾಕಷ್ಟು ಜನ ನನಗೆ ಹೇಳಿದ್ದೀರಾ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಗಿಡಗಳೆಲ್ಲ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಾನು ಹಾಗೆ ಅನ್ಕೊತಾ ಇದ್ದೀನಿ. ಗೊತ್ತಿಲ್ಲ, ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂದರೆ ತುಂಬ ಬಿಸಿಲಿರೋದ್ರಿಂದ ಏನಾಗುತ್ತೆ ಅನ್ನೋದೇ ಸ್ವಲ್ಪ ಭಯ ಇದೆ. ನೋಡೋಣ, ಒಳ್ಳೇದಾಗಲಿ ಅಂತ ನಾನು ಅನ್ಕೊತೀನಿ. ಈ ಕೆಲಸ ಎಲ್ಲ ನಾವು ಶನಿವಾರ ಮಾಡಿ ಮುಗಿಸಿದ್ವಿ. ಭಾನುವಾರ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ವಿ. ಫಸ್ಟ್ ಪ್ಲ್ಯಾನ್ ಏನಿತ್ತು ಅಂತ ಅಂದರೆ ಧನ್ಯಾನ ಮನೆಗೆ ಇನ್ವೈಟ್ ಮಾಡಿದ್ದೆ. ಅವರು ಭಾನುವಾರ ಬರಬೇಕಿತ್ತು. ಅಷ್ಟರಲ್ಲಿ ಮಕ್ಕಳೇನಾದರೂ ಮನೇಲೇ ಇದ್ದರೆ ನೀವು ಮಾತಾಡ್ಕೊಂಡಿರ್ತೀರಮ್ಮ, ಬೋರ್ ಆಗುತ್ತೆ, ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಆಯಿತು ಅಂದ್ಕೊಂಡು ಮತ್ತೆ ನಾವು ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಎಲ್ಲರೂ ಹೊರಗಡೆ ಎಲ್ಲಾದರೂ ಪಿಜ್ಜಾ ಸೆಂಟರಲ್ಲಿ ಅಂದರೆ ಪಿಜ್ಜಾ ಶಾಪಲ್ಲಿ ಮೀಟ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ನಾವೇ ಅಂದ್ಕೊಳ್ತೀರಾ ಇನ್ನೇನು ಎಲ್ಲ ರೆಡಿಯಾಗಿ ಕಾರ್ ಹತ್ತಿ ಹೊರಡಬೇಕಾಗಿತ್ತು. ಇದು ಆಲ್ರೆಡಿ ಭಾನುವಾರ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಹಿಂದೆ ಮನೇಲಿ ಏನೋ ಫಂಕ್ಷನ್ ಆಗ್ತಿತ್ತು, ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಇನ್ನೇನು ಹೊರಡಬೇಕಾಗಿತ್ತು. ಆ ಟೈಮಲ್ಲಿ ಹಸ್ಬೆಂಡ್ ವ್ಯಾಲೆಟ್ ಕಾಣಿಸ್ಲಿಲ್ಲ. ಅದರಲ್ಲೇ DL ಲೈಸೆನ್ಸ್ ಎಲ್ಲ ಇದ್ದಿದ್ದರಿಂದ ಏನೆಲ್ಲ ಅವಸ್ಥೆ ಆಯಿತು ನೀವೇ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಭಾನುವಾರ ಬೆಳಗ್ಗೆ ನಾವೆಲ್ಲರೂ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ, ಯೂಟ್ಯೂಬ್ ವೀಡಿಯೋಸ್ ನೋಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಅಂತ. ಸೊ ಇವತ್ತು ಮೀಟ್ ಮಾಡ್ತಾ ಇದ್ದೀವಿ. ಅವ್ರು ನಮ್ಮ ಮನೆಗೆ ಬರಬೇಕಾಗಿತ್ತು. ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಮಕ್ಕಳು ಹೊರಗಡೆ ಹೋಗೋಣ ಅಂದಿದ್ದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ಫನ್ ಪಿಜ್ಜಾ ಅಥವಾ ಕರಿ ಪಿಜ್ಜಾ ಅಂತ ಅಂದ್ಬಿಟ್ಟು 2 ಕಡೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಮಕ್ಳಿಗೆ ಪಿಜ್ಜಾ ಇಷ್ಟ, ಬಿರಿಯಾನಿ ಎಲ್ಲ ಬೇಡ ಅಂತ ಇದ್ರು. ಸೊ ಕರಿ ಪಿಜ್ಜಾಗೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ವಿಡಿಯೋ ಶೇರ್ ಮಾಡ್ತೀನಿ ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ನೆನ್ನೆ ಲೋಸ್ಗೆ ಹೋಗಿರಬೇಕಾದ್ರೆ ಒಂದು ಹೈಬಿಸ್ಕಸ್ ಪ್ಲಾಂಟ್ ತೊಗೊಂಡಿದ್ದೆ. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಏನು ಕೊಡಬೇಕಂತ ಗೊತ್ತಾಗಲಿಲ್ಲ. ಅವರು ಗಿಡ ಎಲ್ಲ ಏನೂ ಬೆಳೆಸಲ್ಲ ಅಂತ ಇದ್ರು. ಸೊ ಈಗ ನಾನು ಕೊಡ್ತೀನಿ, ನೋಡೋಣ ಇಲ್ಲಿಂದ ಅವರು ಗಿಡ ಚೆನ್ನಾಗಿ ಬೆಳೆಸೋ ಥರ ಆಗಲಿ. ನಾನು ಪ್ಲ್ಯಾಂಟ್ ಲವರ್ ಅಲ್ಲ ಬೇಸಿಕಲಿ. ಸೊ ಅವ್ರಿಗೆ ಪ್ಲ್ಯಾಂಟ್ ಶೇರ್ ಮಾಡೋಣ, ಗಿಡ ಕೊಡೋಣ ಅಂತ ಹೇಳ್ಬಿಟ್ಟು ಮೊದಲನೇ ಸರಿ. ಸೊ ಬಿಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಕಟ್ ಮಾಡಿದೆ, ಮಾರ್ಕರಲ್ಲೆಲ್ಲ ಮಾಡಿದೆ, ಬಟ್ ಅದು ಇನ್ನೂ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಕಟ್ ಮಾಡಿಬಿಟ್ಟೆ. ಬಟ್ ಇದೇನಕ್ಕೆ ಇಟ್ಟಿದ್ದೀನಿ ಅಂದರೆ ಬೇಕಾಗತ್ತೆ. ಸೊ ಫುಲ್ ಸನ್ ಬೇಕು ಎಲ್ಲ ಇರುತ್ತಲ್ಲ, ಹಾಗಾಗಿ ಮಾಡಿದ್ದೀನಿ. ಸೊ ಪಿಂಕ್ ಕಲರ್ ಹೈಬಿಸ್ಕಸ್ ಪ್ಲ್ಯಾಂಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂತ ಅಂದರೆ ಇದು ತುಂಬ ದಿನ ಬರುತ್ತೆ, ಮನೆ ಒಳಗಡೆ ಇಟ್ಕೋಬೇಕು. ಸೊ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಕೊಡ್ತಾ ಇದ್ದೀನಿ. ಅಂದ್ಕೊಂಡೇ ಇರಲಿಲ್ಲ, ಬಟ್ ನೆನ್ನೆ ಒಂದ್ಸರಿ ನೋಡೋಣ ತೊಗೊಳ್ಳೋಣ ಇದನ್ನು ಕೊಡೋಣ ಅಂತೆಲ್ಲ ಅಂದ್ಕೊಂಡೆ. ಪೋತೋಸ್ಟ್ ಕೊಡೋಣ ಮನೇಲಿ ಇರೋದು ನೀಟಾಗಿ ಒಂದು ಪಾಟ್ಗೆ ಹಾಕ್ಬಿಟ್ಟು ಅಂದ್ಕೊಂಡೆ. ಬಟ್ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ, ಹೂವು ಬಿಡುತ್ತೆ, ದೇವ್ರಿಗಾದ್ರೂ ಇಡ್ಬೋದು, ಹೊರಗಡೆ ಇಟ್ಟರು ಚೆನ್ನಾಗಿರುತ್ತೆ. ಸೊ ವಿಂಟರಲ್ಲಿ ಮಾತ್ರ ಸ್ವಲ್ಪ ಒಳಗಡೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ವರ್ಷ. ತುಂಬ ದೊಡ್ಡ ಪ್ಲ್ಯಾಂಟ್ ಕೊಡೋದಕ್ಕಿಂತ ಇದು ಕೊಟ್ಟರೆ ತುಂಬ ವರ್ಷಗಳು ಅವ್ರು ಇಟ್ಕೊಂಡು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ.
ಇನ್ನು ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಇವಾಗ ಸದ್ಯಕ್ಕೆ ಹೊರಗಡೆ ಮೀಟ್ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲಾಗಿ ಉಪನೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಏನಾದರೂ ತೊಗೊಂಡ್ರೆ ಆಗುತ್ತೆ ಅಂತೆಲ್ಲ ಅಂದ್ಕೊಂಡು. ಇನ್ನು ಏನಾಯಿತು ಅನ್ನೋದಾದರೆ ವ್ಯಾಲೆಟ್ ಸಿಗಲಿಲ್ಲ. ಹಸ್ಬೆಂಡ್ ಒಂದ್ಸರಿ ಲೋಸಲ್ಲಿ ಏನಾದರೂ ಬಿಟ್ಬಿಟ್ಟಿದಾರಾ ಅಂತ ಡೌಟ್ ಬಂದು ಅಲ್ಲಿ ಅವ್ರು ಹುಡ್ಕಕ್ಕೆ ಹೋದ್ರು. ಆಮೇಲೆ ಧನ್ಯನ್ಗೆ ನಾನು ಹೇಳಿದೆ, ಅಂದರೆ ನನ್ನ ಫ್ರೆಂಡ್ ಹೆಸರು ಧನ್ಯ. ಅಂದರೆ ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾರೆ, ಇಲ್ಲೂ ಕೂಡ ಧನ್ಯ ಅಂತಲೇ ಫ್ರೆಂಡ್ ಆದರು. ಸೊ ಆಮೇಲೆ ಏನು ಮಾಡಿದ್ವಿ, ಇಲ್ಲ ಏನು ಮಾಡೋದು ಧನ್ಯ, ಪಾಪ ಅವ್ರು ಆಲ್ರೆಡಿ ಬಂದುಬಿಟ್ಟಿದ್ರು, ತುಂಬ ಲೇಟು. ಅಲ್ಲಿಂದ ನಮ್ಮ ಮನೆಗೆ ಬೇರೆ 1:15 ಆಗೋಯ್ತು. ಅವರು ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿ ಇಷ್ಟೆಲ್ಲ ಅವಸ್ಥೆ ಆಯಿತು. ಕೊನೆಗೆ ಏನು ಹೇಳಿದ್ರು, ನೀವು ಇಲ್ಲಿಂದ ಬರೋಕ್ಕೂ ಆಗಲ್ಲ, DL ಬೇರೆ ಇಲ್ಲ ಅಂತ ಇದ್ದೀರಾ, ನಾವೇ ಪಿಜ್ಜಾ ತೊಗೊಂಡು ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಪ್ಲ್ಯಾನ್ ಎಲ್ಲ ಫುಲ್ ಚೇಂಜ್ ಆಯಿತು. ಬಂದ್ಯಾ? ಚೆನ್ನಾಗಿದ್ಯಾ ಅವ್ರು ಕೊಡೋಕ್ಕೆ? ಥ್ಯಾಂಕ್ ಯು. ಕವರ್ ಇತ್ತು ಅದನ್ನೇ ಹಾಕ್ತೆ ಅಪ್ಪ, ಮಾಮೂಲಿ ಕವರ್ಗೆ ಅಂತ. ಥ್ಯಾಂಕ್ ಯು ನಮ್ಮ ಫ್ರೆಂಡ್ ಆಗಿದ್ದಕ್ಕೆ. ಸೊ ಬಾ ಬಂಗಾರ ಇಲ್ಲಿ. ಸೊ ಇವರಿಬ್ರಿಗೂ ಇವತ್ತು ಹಾಕಿರೋ ಬಟ್ಟೆ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಅನು ಕೊಟ್ಟಿರೋದು. ಅನು ತುಂಬ ಚೆನ್ನಾಗಿದೆ, ಇಬ್ಬರು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಎಸ್ಪೆಷಲಿ ಅವಳು ಹೇಳಿದ್ಲಂತ ಆದ್ಯನ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ, ಹಾಗೆ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಅದು. ಇದು ಓರಿಯಾನ್ ಮಾಲಲ್ಲಿ ತೊಗೊಂಡಿದ್ದು ಅಂತ ಮಾತ್ರ ಗೊತ್ತು, ಎಲ್ಲಿ ಅಂತ ಗೊತ್ತಿಲ್ಲ ನೋಡಿ. ಫೈಟಿಂಗ್ ಹಂಗೆ ಅದು ಎಷ್ಟು ಚೆನ್ನಾಗಿ ಅವಳು ಚೂಸ್ ಮಾಡಿದ್ದಾಳೆ ಅಂದರೆ, ಇಬ್ರಿಗೂ ಒಂದೇ ಕಲರ್ ಚೆನ್ನಾಗಿರಲ್ಲ ಅಂತ. ಅವಳಿಗೆ ಲೈಟ್ ಕಲರು, ಇವಳಿಗೆ ಸ್ವಲ್ಪ ಡಾರ್ಕು. ಸೊ ಎರಡು ನನ್ನ ಫೇವ್ರೇಟ್ ಕಲರು. ತುಂಬ ತುಂಬ ಚೆನ್ನಾಗಿದೆ. ಬಂಗಾರು, ಅನು ಆಂಟಿ ನಿನಗೆ ಮಗುನಲ್ಲಿ ನೀನು ಅದೇ ಅವರೆಕಾಳು ಬಿಡಿಸುವಾಗ ಒಂದು ವಿಡಿಯೋ ಇದೆಯಲ್ಲ, ಸೇಮ್ ಇದೇ ಇದು ಎರಡೂ ಕಲರು ಇರೋದೇ ಕೊಟ್ಟಿದ್ರು ನಿನಗೆ ಚಿಕ್ಕ ವಯಸ್ಸಲ್ಲಿ. ಆ ವಿಡಿಯೋ ಇದೆ, ಮೊನ್ನೆ ನೋಡ್ದಲ್ಲ ರೀಸೆಂಟಾಗಿ. ಅವಳಿಗೆ ಇಷ್ಟ ಅದೇ, ಹಾಗಾಗಿ ಸೂಪರ್, ತುಂಬ ಚೆನ್ನಾಗಿದೆ. ಇನ್ನು ವಿಡಿಯೋ ನೋಡಲ್ಲ ಅಂತ ನನಗೆ ಗೊತ್ತು, ಆದರೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅನು. ಸರಿ, ಇನ್ನೇನು ಎಲ್ಲ ಹೊರಟ್ವಿ. ಕಾರಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಇಟ್ಕೊಂಡಿದ್ವಿ. ಅಷ್ಟರಲ್ಲಿ ಹಸ್ಬೆಂಡ್ ಕರೆದ್ರು. ಅದಾದಮೇಲೆ ಇಷ್ಟೆಲ್ಲ ಆಗಿ ಕೆಲಸ ಶುರು ಮಾಡಿಕೊಂಡೆ. ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆದ್ವಿ. ನೋಡಿ ಹೇಳಿದ್ಯಾ, ಅನ್ಎಕ್ಸ್ಪೆಕ್ಟೆಡ್ ಇದು. ಪೈನಾಪಲ್ ಜ್ಯೂಸ್. ಗೆಸ್ಟ್ ಬಂದ್ರೆ ನಾವು ಅಡುಗೆ ಮಾಡಬೇಕು, ಅವ್ರ ಕೈಲೇ ಪಿಜ್ಜಾ ತರಿಸ್ತಾ ಇದೀವಿ. ಗೊತ್ತಿಲ್ಲ ತಾನೆ ಆಗಿದ್ದು. ಅದೇ ಹೇಳ್ತಿಲ್ಲ, ಋಣ ಇತ್ತು ಅನ್ಸುತ್ತೆ. ನಾನು ಅದನ್ನೇ ಅಂದೆ ಫೋನ್ ಮಾಡಿದ್ದೆ ನಿಮ್ಗೆ, ಋಣ ಇತ್ತು ಅನ್ಸುತ್ತೆ, ನಮ್ಮನೇಲೆ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಏನು ಕ್ಲೀನೇ ಮಾಡಿರಲಿಲ್ಲ, ಅದಕ್ಕೆ ಬೇಗ ಬೇಗ ಅವ್ರು ಬರೋವರೆಗೂ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಡೋಣ ಅಂತ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇದು ಮೆಸೇಜ್ ಏನೋ ಹಾಕಿದ್ರು, 15 minutes ಅಲ್ಲಿ ಬರ್ತೀವಿ. ಓಕೆ ಓಕೆ, ಬಾಯ್. ಎಲ್ಲಿ ಬಾಯ್ ಬಾಯ್. ಅವ್ರು ಬಂದಿದ ತಕ್ಷಣ ನಮ್ಮ ಬಂಗಾರದ ವಿಡಿಯೋ ಮಾಡೋದು. ಟ್ರೈಪಾಡ್ ಎಲ್ಲ ಹಾಕಿಟ್ಬಿಡ್ತೀಯ ಅಲ್ಲಿ, ಕಂಟ್ರೋಲ್ ಟೇಬಲ್ ಪಕ್ಕ ಇಟ್ಬಿಡು ಟ್ರೈಪಾಡ್ ಹಾಕಿ. ಹಿಂದಿನ ದಿನ ತುಂಬಾ ಟಯರ್ಡ್ ಆಗಿತ್ತು, ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮುಗಿಸ್ಬಿಟ್ಟು, ಇನ್ನು ಲೇಟ್ ಆಗುತ್ತೆ, ಇಲ್ಲಿ ಕಿಚನ್ ಕ್ಲೀನಿಂಗ್ ಅಂದರೆ 2 hours ಆಗೋಗುತ್ತೆ, ಬೇಡ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಸರಿ ಅವರು ಬರ್ತೀವಿ ಅಂದ್ರಲ್ಲ, ಹೆಂಗೂ 1.5 hour ಆಗುತ್ತೆ, ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕಂಪ್ಲೀಟಾಗಿ ಏನೆಲ್ಲ ಪೆಂಡಿಂಗ್ ಇತ್ತು ಎಲ್ಲ ಕೆಲಸಗಳು ಮುಗಿಸ್ಬಿಟ್ವಿ. ಇನ್ನು ಲಾಸ್ಟಲ್ಲಿ ಈ ಪಾತ್ರೆ ತೊಳಿತಿದ್ದೆ ಅಷ್ಟೇ, ಅಷ್ಟರಲ್ಲಿ ಬಂದರು. ಇನ್ನು ನೋಡ್ತಾ ಇರ್ಬೋದು ಇನ್ನೇನು ಬರ್ತಾ ಇದ್ದಾರೆ. ನೀವು ಕೂಡ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊತೀನಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಹೊಟ್ಟೋಯ್ತಾನೆ ಇದ್ದೆ ಅಲ್ಲಿ ಮಾಡಿ ಹಾಯ್ ಮಾಡು. ನಾನು ಇವಾಗವರೆಗೂ ಏನು ಹೇಳಿಲ್ಲ, ಏನು ಹೇಳ್ತಾಳೆ ನೋಡೋಣ ಅಂತ. ಹಾಯ್ ಮಾಡು. ಹಸ್ಬೆಂಡ್ ಹೇಳ್ತಾ ಇದ್ರು, ನಮ್ಮಿಂದ ನಿಮಗೆ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು. ಇಲ್ಲ, ಏನು ಪರವಾಗಿಲ್ಲ, ಹೆಂಗೋ ಋಣ ಇತ್ತು ಅಂತ ಅನ್ಸುತ್ತೆ. ನಾನು ಹೇಳ್ತಾ ಇದ್ದೆ ಧನ್ಯ ಮನೇಲೇ ಮೀಟ್ ಆಗಬೇಕಂತ ಋಣ ಇತ್ತು ಅನ್ಸುತ್ತೆ ಅಂತ, ಅದನ್ನೇ ಹೇಳ್ತಿದ್ರು. ಥ್ಯಾಂಕ್ಸ್ ಹೇಳಿ. ಏನು ಹೇಳಿದೆ, ಏನು ಹೇಳಿದೆ ಮುಂದಕ್ಕೆ ಏನು ಹೇಳಿದ್ರಿ? ಥ್ಯಾಂಕ್ಸ್ ಏನು ಹೇಳಿಲ್ಲ, ಬರೀ ಥ್ಯಾಂಕ್ಸ್ ಹೇಳಿದ್ರಾ? ನಾನು ಕೇಳಿಸ್ಲಿಲ್ಲಪ್ಪ. ಹೋಗಿ ಇನ್ನೊಂದ್ಸರಿ ಹೇಳಿ. ಥ್ಯಾಂಕ್ ಯು ಆಂಟಿ. ಅವ್ರು ಏನ್ ಗೊತ್ತಾ, ನಿನ್ನೆಯಿಂದ ಅವರು ಆಂಟಿ ಅಂತ ಕರೆಸ್ತೀನಿ ಅಂತ, ಇವ್ರು ಅಕ್ಕ ಅಂತ ಕರೀಲಿ ಅಂತ. ಸೊ ಏನ್ ಹೇಳ್ತಾರೆ, ನಾನು ಆಂಟಿ ತರ ಕಾಣ್ತೀನ? ಗೊತ್ತಿಲ್ಲ ಏನಂತ ಕರೀತೀಯ? ನಾನು ಆಂಟಿ ತರ ಕಾಣ್ತೀನ? ಅದ್ಯಾ ಅಕ್ಕನ ತರ ಕಾಣ್ತಾನೆ. ಮಲ್ಕೊಂಡ್ಬಿಟ್ಟಿದ್ದು ಟಯರ್ಡ್ ಆಗಿ ಪಾಪ. ಥ್ಯಾಂಕ್ ಯು ಧನ್ಯ. ಸ್ವಲ್ಪ ನೀರು ಬೇಕು ಅಲ್ವಾ? ನಮಗೆ ಫ್ಯಾನ್ ಹಾಕಪ್ಪ ಅಲ್ಲಿ, ಆ ಕಡೆ ಇಟ್ಕೊಳ್ಳಿ. ಜ್ಯೂಸ್ ಕೊಡ್ತೀಯಾ ಅಕ್ಕನಿಗೆ? ಪೈನಾಪಲ್ ಬೇಡ, ಡೈರೆಕ್ಟ್ ಪಿಜ್ಜಾ ತಿಂತೀನಿ ಸ್ವಲ್ಪ. ತುಂಬಾ ಸುಡುತ್ತೆ.
ನನಗೆ ತುಂಬಾ ಬೇಜಾರಾಗ್ತಿತ್ತು. ನಾನು ಫಸ್ಟ್ ಅಡುಗೆ ಮಾಡಬೇಕಾಗಿದ್ದು, ಬಿರಿಯಾನಿ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಆದರೆ ನೀವೇ ಪಿಜ್ಜಾ ತೊಗೊಂಡು ಬರೋ ಥರ ಆಯ್ತಲ್ವಾ ಅಂತೆಲ್ಲ ಅಂತಿದ್ದೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮು ಮಾಡಿದ್ರೆ ಆಯಿತು ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಧನ್ಯ ಅಂತೂ ಮಕ್ಳಿಗೋಸ್ಕರ ಶಾಪಿಂಗ್ ಮಾಡಿ ಗಿಫ್ಟ್ಸ್ ಎಲ್ಲ ತಂದಿದ್ದಾರೆ. ಅದಾದಮೇಲೆ ಮನೆಗೂ ಕೂಡ ಗಿಫ್ಟ್ ತೊಗೊಂಡು ಬಂದಿದ್ದಾರೆ, ಅದು ಶೇರ್ ಮಾಡ್ತೀನಿ. ಜವಾಬ್ದಾರಿ ಕೊಟ್ಟಿದ್ದೀನಿ. ವಿಡಿಯೋ ಮಾಡಿ ಒಂದು ಸ್ವಲ್ಪ ಇದು ಬಂದೆ ಆ ಕಡೆ ಈ ಕಡೆ ನಿಮ್ಮ ಕೈಯಲ್ಲಿ ಇಟ್ಕೋಬೇಡ ಅಂತ. ಮೊನ್ನೆ ಫಂಕ್ಷನ್ ದಿನ ಹಂಗೆ ಆಯ್ತು, ನಾನು ಮಾಡಲೇ ಇಲ್ಲ, ಹಂಗೆ ಬಿಟ್ಬಿಟ್ಟೆ ಅವತ್ತು. Legos. Did you like it, Bagar? Yes, I really like Legos. You like to go to the space? Legos alla. ನಾನು ಎಷ್ಟು ಏಜ್ ಅಂತ ಅಂದ್ರೆ 10 years ಆಯ್ತು. 10 years ಕಾಸ್ಕೋ ಹೋದ್ರೆ ಯಾವಾಗಲೂ ಅದನ್ನೇ ತಗೋಬೇಕು ಅಂತ ಆಗುತ್ತದು. ಬಂಗಾರ ಸ್ವಲ್ಪ ಧನ್ಯ ನನ್ನ ಫ್ರೆಂಡ್ ಉಷಾ ಥರ ಇದೆಯಾ ಸೇಮ್ ಅಲ್ವಾ? ಏನೇ ಉಷಾ ಥರ ಇಲ್ವಾ? ಆಗುತ್ತಾ? ಅವರು ಕೆನ್ನೆ ಮೇಲೆ ಹಿಂಗೆ ಮಚ್ಚೆ ಇದೆ. ಶಿವಮೊಗ್ಗದವರು ಫ್ರೆಂಡ್, ಮೈಸೂರಲ್ಲಿ. ಬಟ್ ನೀವು ನನಗೆ ಮನೇಲಿ ಕೆಲಸ ಮಾಡ್ಕೊಳ್ತಾ ಇದ್ರು. ನಾನಂದ್ರೆ ಸುಮ್ಮನೆ ಆನಂದ ಮತ್ತೆ ಸುಮ್ಮನೆ ಅವರಿಂದ ಇನ್ನೂ ಹೊರಟಿ ಬರುವಾಗ ನೀವು ಹೇಳಿದ್ಮೇಲೆ ನಾನು ಇಟ್ಕೊಂಡು ನೀವು ಪಿಜ್ಜಾ ತಗೊಂಡು ಮನೆಗೆ ಅಲ್ಲಿ ಒಳಗಡೆ ಇರುತ್ತೆ. ನಾಳೆ ಸ್ಕೂಲ್ ಇದೆಯಾ? ಇದು ಚಿಕನ್ ಪಿಜ್ಜಾ, ಅದು ವೆಜ್ ಪಿಜ್ಜಾ. ಸೂಪರ್ ಆಗಿದೆ ಚಿಕನ್. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ಅದ್ಯಾ? ಪಿಜ್ಜಾ ಡೇ, ಫನ್ ಡೇ. ಇದು ಫನ್ ಪಿಜ್ಜಾ ಅಲ್ಲ, ಕರಿ ಪಿಜ್ಜಾ. ಇಷ್ಟ ಆಯ್ತಾ ಗಿಫ್ಟು? ಸೂಪರ್. ಬಾಯ್ ಧನ್ಯ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಏನಾದರೂ ಹೇಳಕ್ಕಿದ್ಯಾ? ಹೇಳಕ್ಕೇನೂ ಇಲ್ವಾ? ಬರ್ತೀರಿ ಅವಾಗವಾಗ, ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗಿಫ್ಟ್ಗೆ, ಪಿಜ್ಜಾಗೆ. ತಗೊಂಡೋಗ್ತೀರಾ? 2 ಫುಲ್ ಪಿಜ್ಜಾ ಹಂಗೆ ಇದೆ. ಬಾ ಬಾ ಇಲ್ವಾ? ಬಾಯ್ ಬಂಗಾರು. ಸೈಲೆಂಟ್ ಆಗಿದ್ದಾಳೆ ಅವಳು. ಸೈಲೆಂಟ್, ಯಾವಾಗ್ಲೂ ಸೈಲೆಂಟ್. ಬಟ್ ನಂಗೆ ಅದೇ ಹೇಳಿದೆ ಅಲ್ಲ, ಅವಳು ವಿಡಿಯೋದಲ್ಲೆಲ್ಲ ಉದ್ದ, ತುಂಬಾ ಉದ್ದ ಕಾಣಿಸ್ತಾಳೆ. ಇನ್ನೊಬ್ರು ಫ್ರೆಂಡ್ ಕಾವ್ಯನೂ ಹಂಗೆ ಹೇಳಿದ್ರು ನನಗೆ. ತುಂಬಾ ಉದ್ದ ನಿಜ. ನಂಗೆ ಅವಳು ಆಕ್ಚುಲಿ ಸಾರಿಯಲ್ಲಿ ಚೆನ್ನಾಗಿ ಕಾಣ್ತಿದ್ಲು. ಹೌದು, ನಿಜ. ಅವಳ ಔಟ್ಫಿಟ್ ಎಲ್ಲ ಚೆನ್ನಾಗಿತ್ತು. ಅದ್ ಮೇ ಬಿ ನೀವು ಡ್ರೆಸ್ ಮಾಡಿದ್ರಲ್ಲ, ಹಂಗಾಗಿ ಚೆನ್ನಾಗಿ ಕಾಣ್ತಿದ್ಲು ಏನೋ ಸಾರಿಗೆ. ಹೌದು, ಅವಳು ಅದೇ ಹೇಳಿದ್ಲು, ಅಮ್ಮ ನೀವು ಮಾಡಿದ್ದಕ್ಕೇನೋ ನಾನು ಸ್ವಲ್ಪ ಚೆನ್ನಾಗಿ ಬಂದ್ಬಿಟ್ಟಿದ್ದೀನಿ ಅಂತೆಲ್ಲ ಅಂತ ಇದ್ಲು. ಥ್ಯಾಂಕ್ ಯು ಧನ್ಯ. ಬನ್ನಿ ಅವಾಗ ಬರ್ತಾರಿ. ಓಕೆನಾ? ನಾ ಬರ್ತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ನೋಡಿ, ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದ್ದಕ್ಕೂ ಚಾನಲ್ಲು ಈ ಥರ ಒಳ್ಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ ನನಗೆ. ಧನ್ಯ ಬಂದು ಹೇಳಿ ಏನಾದರೂ. ನನ್ನ ವಿಡಿಯೋಸ್ ನೋಡಿದ್ದೀರಾ? ಯಾವಾಗಿಂದ ಫಾಲೋ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಆಕ್ಚುಲಿ ಯುಎಸ್ ಬಂದ್ಮೇಲೆ ಒಂದು 1 year ಅನ್ಸುತ್ತೆ. 1 year ಇಂದ ನೋಡ್ತಾ ಇದ್ದೀರಾ? ಸೂಪರ್. ನಮ್ಮ ಧನ್ಯ ಬಂದು ಮಂಗಳೂರು ಅಲ್ಲ, ಮಂಗಳೂರಿನವರು.
ಸೊ ತುಂಬ ಖುಷಿ ಆಯಿತು ಬಂದಿದ್ದು. ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಧನ್ಯ ಮನೆಗೆ ಹೋಗ್ತೀವಿ, ಅವಾಗ ಮಾತಾಡ್ತೀವಿ. ಹಿಂಗೆ ಟ್ರಿಪ್ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ. Bye, Adya. Bye. You're not coming to drop us? I think you're coming to drop us. ಬಾ ಆಚೆ ಬಾ. Come. ಅವಳಿಗೆ ಇಷ್ಟ ಆದ್ರೇನೆ ಹಂಗೆ ಹಾಕೊಳ್ಳೋದು, ಇಲ್ಲ ಹಾಕಲ್ಲ ಅವಳು. ಅದೊಂದು 2 ದಿವಸ ಆಮೇಲೆ ಹೋಗುತ್ತೆ ನೋಡಿ. ನೋಡಿದ್ರಾ ಎವ್ರಿಡೇ ಬಂದಾಗಿಂದ ಬಂದ ತಕ್ಷಣ ಹೇಳಿದ್ರು ಐ ಲೈಕ್ ವೈಟ್ ಅಂಡ್ ಪಿಂಕ್ ಅಂತ. ಫೇವ್ರೆಟ್ ಕಾಂಬಿನೇಷನ್ ಅದು. ಪಿಂಕ್ ವೈಟ್ ಲೈಟ್ ಪರ್ಪಲ್. ಲ್ಯಾವೆಂಡರು ಪಿಂಕ್ ವೈಟ್ ಅಲ್ಲೇ ಅವ್ಳು ರೂಮ್ ಮಾಡ್ಬೇಕಂತ ನಾನು ಇಷ್ಟ ಟೈಮ್ ತಗೋತಾ ಇದ್ದೀನಿ. ಬಟ್ ಅದು ಗ್ರೀನ್ ಚೆನ್ನಾಗಿದೆ. ಅದಿಷ್ಟ ಆಯ್ತಾ ನಿಮ್ಗೆ? ನಾನು ಅದೇ ಅವನ ಹತ್ರ ಹೇಳ್ದೆ, ಅವರೇ ಮಾಡಿರೋದಲ್ಲ ಅಂತ. ನಾನು ನಿನ್ನೆ ಮಲ್ಚಾಕಿ ಕವರ್ ಮಾಡಿದ್ನಲ್ಲ. ಅಷ್ಟೊತ್ತಿಂದ 1 hour ಬರ್ತಾರಲ್ವಾ, ಕಾರ್ ಫುಲ್ಲು ಪಿಜ್ಜಾ ಸ್ಮೆಲ್ ಇರುತ್ತೆ. ಹೆಂಗೆ ಜಾಸ್ತಿನೇ ಬರುತ್ತೆ ನಿಜ. ಆ ಹೊಟ್ಟೆ ಅಷ್ಟು ಹೆಂಗ್ ತಡ್ಕೊಂಡಿರ್ತಾರೆ ಅಂತ ಹೇಳಿ ಮಧ್ಯಾಹ್ನ ಊಟ ಮಾಡಲ್ಲ, ಅಭ್ಯಾಸ ಇಲ್ಲ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇವರೇ ನಮ್ಮ ಹೊಸ ಫ್ರೆಂಡ್. ಹಸ್ಬೆಂಡ್ ವೈಫ್ ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಒಂದೇ ದಿನಕ್ಕೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಧನ್ಯ ಫಸ್ಟ್ ಫೋನಲ್ಲೆಲ್ಲ ಮಾತಾಡ್ತಾ ಇದ್ವಿ, ಬಟ್ ಅವ್ರ ಹಸ್ಬೆಂಡ್ ಕೂಡ ತುಂಬಾ ಸ್ವೀಟ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಅದಾದಮೇಲೆ ನಾನು ಹೇಳಲೇಬೇಕಿದ್ದನ್ನು, ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ. USA ಅಲ್ಲ, ನಾನು ಇಂಡಿಯಾಗೆ ಬಂದಾಗಲೂ ಖಂಡಿತ ಸಾಕಷ್ಟು ಜನನ ನಾನು ಮೀಟ್ ಮಾಡ್ತೀನಿ. ನೀವೆಲ್ಲರೂ ನನಗಷ್ಟು ಪ್ರೀತಿ ತೋರಿಸಿ ಮಾತಾಡ್ತೀರಾ ನನ್ನ ಜೊತೆ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಸೈಕಲ್ ಸಮೇತ ಎತ್ತಾಕೊಂಡು ಹೋಗಿ ಅವಳನ್ನ ಕೇಳಿಸ್ಕೊಳ್ಳಲ್ಲ ಹಂಗೆ. ಸರಿ, ನಾನು ಇವಾಗ ಇರಿ, ವೆಯ್ಟ್ ಮಾಡಿ 2 minutes ಎಲ್ಲ ಪ್ಯಾಕ್ ಮಾಡಿಕೊಡ್ತೀನಿ, ನೀವು ರಿಟರ್ನ್ ಮಾಡಿಬಿಡಿ ಆಯ್ತಾ? ಬಾಯ್. 6:30 ಆಗಿತ್ತು ಅನ್ಕೊತೀನಿ ಅವ್ರು ಹೊರಟಾಗ. ನೆಕ್ಸ್ಟ್ ಡೇ ಆಫೀಸ್ ಕೆಲಸ ಎಲ್ಲ ಇರುತ್ತಲ್ವ, ಸೊ ಬೇಗನೆ ಹೊರಟರು ಇಬ್ರು. ಮತ್ತು ಮಕ್ಳಿಗೂ ಸ್ಕೂಲ್ ಇತ್ತು ನೆಕ್ಸ್ಟ್ ದಿನದಿಂದ. ಇನ್ನು ತುಂಬಾ ಖುಷಿ ಆಯಿತು ಧನ್ಯ ಆ್ಯಂಡ್ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ದು. ಇನ್ನಷ್ಟು ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ. ಏನೋ ಒಂದು ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ, ನಿಮಗೂ ಕೂಡ ಖಂಡಿತ ಶೇರ್ ಮಾಡ್ತೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಯೂಟ್ಯೂಬ್ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಧನ್ಯ ನಮ್ಮ ಮನೆಗೆ ಅಂದರೆ ನನ್ನ ಲಿವಿಂಗ್ ಏರಿಯಾ ಮತ್ತು ಟಿವಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಾಲ್ ಫ್ರೇಮ್ಸ್ನ ತೊಗೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಅಂದರೆ ವಿಡಿಯೋಸ್ ಎಲ್ಲ ನೋಡ್ತಾ ಇರಲ್ವ, ಸೊ ಗ್ರೇ ಆ್ಯಂಡ್ ಅಂದರೆ ಆ ವಾಲ್ಗೆ ಮ್ಯಾಚ್ ಆಗಬೇಕಂತ ತೊಗೊಂಡು ಬಂದಿದ್ದಾರೆ. ನಾನು ಫಸ್ಟು ಅಲ್ಲಿ ಫೋಟೋಸ್ ಎಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಅವರು ಅಲ್ಲಿ ಹಾಕಬೇಕಂತ ಪ್ರೀತಿಯಿಂದ ತಂದುಕೊಟ್ಟಿರೋದಕ್ಕೆ ಆ ಪ್ಲೇಸಲ್ಲಿ ನನ್ನ ಪ್ಲ್ಯಾನ್ ಚೇಂಜ್ ಮಾಡಿ ಹಾಕ್ತಿದ್ದೀನಿ. ಇನ್ನು ಪಿಜ್ಜಾ ಅಂತೂ ಜಾಸ್ತಿನೇ ತೊಗೊಂಡು ಬಂದಿದ್ರು. ಓಕೆ, ಇನ್ನೇನು ಮಾಡೋದು, ಇವತ್ತು ಒಂದಿನ ಡಿನ್ನರ್ಗೂ ತಿಂದ್ಬಿಟ್ಟು ನಾಳೆಗೂ ಇಟ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡ್ವಿ. ಇವತ್ತಂತೂ ಬಿಳಿ ದಾಸವಾಳ ಬಿಟ್ಟಿತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಇನ್ನೂ ಒಂದು ದಾಸವಾಳ ಹಾಗೆ ಇದೆ. ಆ್ಯಪಲ್ ಸದ್ಯ ಫ್ರೂಟ್ಸ್ ಎಲ್ಲ ಏನಾದ್ರು ಕಮ್ಮಿ ಮಾಡಿದ್ವಿ ತರೋದು. ಇನ್ನಿಷ್ಟು ಖಾಲಿ ಆಯಿತು ಅಂದರೆ ಫ್ರೂಟ್ಸ್ಗಳೆಲ್ಲ ಖಾಲಿ ಆದಂಗೆ. ಆಗಲೇ ಟೈಮ್ 8 ಗಂಟೆ ಆಗ್ತಾಯಿದೆ, ಬೆಳಕು ಹಂಗೆ ಇದೆ, ಏನೂ ಗೊತ್ತೇ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ಜ್ಯೂಸ್ ಹಾಗೆ ಇದೆ. ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಟೀ ಒಂದು ಮಾಡಿದ್ದೆ, ಅದಾದಮೇಲೆ ಪಿಜ್ಜಾ ತಿಂದಿದ್ದ ಪ್ಲೇಟ್ಸ್ಗಳು ಎಲ್ಲ ಹಾಗೆ ಇತ್ತು. ಇದೊಂದು ವ್ಯಾಲೆಟ್ಟು ಮಿಸ್ ಆಗಿ ಇವತ್ತೆಲ್ಲ ಬರೀ ಹುಡುಕಾಟ ಆಯಿತು ಅಂತ ಹೇಳ್ಬೋದು. ಎಲ್ಲಿ ಮಿಸ್ ಆಗಿತ್ತು ಅಂತ ಅಂದರೆ ಆ ಪಾಟ್ ಹಿಂದೆ ಬಿದ್ದಿತ್ತು. ಅದು ಅವರು ಮಲ್ಕೊಬೇಕಾದ್ರೆ ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಈ ಕಾಂಬೋ, ತುಂಬ ಇಷ್ಟ ಅವಳಿಗೆ. ಬೇಬಿ ಪಿಂಕ್ ಇರಬೇಕು, ವೈಟ್ ಇರಬೇಕು, ಈಗ ಹಾಕಿರೋ ಪಿಂಕು ಮತ್ತು ಇನ್ನೊಂದು ಲ್ಯಾವೆಂಡರ್ ಕಲರು. ಸೊ ಅದು ಇಷ್ಟು ಇತ್ತಂದರೆ ಅವಳಿಗೆ ಅದೇನೋ ಸಖತ್ ಇಷ್ಟಪಡ್ತಾಳೆ. ಕೊಟ್ಟಾಗಿಂದ ಹಿಂಗೆ ಇದೆ. ಯೂನಿಕಾರ್ನ್ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಬಿಟ್ಟೇ ಇಲ್ಲ ಅವಳು. ಮಾತಾಡ್ಬೇಕಾದ್ರೆ ಹಿಂಗೆ ವಿನಯ್. చిన్న టీవీ వేసుకోపోయి చాలు నేను చూసేదానికి. యూ డోంట్ నీడ్ a 77 inch. It's not 77, it's 99.
That's only 100 inches long. ಸರಿ ಇವಾಗ ತೆಗ್ದಿಡಪ್ಪ, ಸಾಕು ಹಾಕಿದ್ದು. No. ನೀನು ನೋಡ್ವಿನೇ, ನಾವು ತಂದ್ಕೊಟ್ರೆ ಮಾತ್ರ ಮೂಲೆಗೆ ಬಿಸಾಕ್ತಾಳೆ. ಎಷ್ಟು ಚೆನ್ನಾಗಿ ಹಾಕೊಂಡಿರೋದು ನೋಡು. ಆದ್ಯ ಅಂದು ಧನ್ಯ ಕೊಟ್ಟಿದ್ದ ಟಾಯ್ಸ್ನ ಒಂದು ನಿಮಿಷನೂ ಬಿಟ್ಟಿರಲ್ಲ. ಸ್ಕೂಲ್ಗೆ ಹೋದಾಗ ಅವಳು ಮನಸ್ಸೆಲ್ಲ ಇಲ್ಲೇ ಇರುತ್ತೇನೋ, ಬಂದಾಗಿಂದ ಹಾಕ್ಕೊಂಡ್ರೆ ರಾತ್ರಿ ಮಲ್ಕೊಬೇಕಾದ್ರೂ ಅಷ್ಟೇ ಆ ಕಡೆ ಈ ಕಡೆ ಕದ್ಲಂಗೂ ಇಲ್ಲ, ಹಂಗೆ ಇಟ್ಕೊಂಡಿರ್ತಾಳೆ. ಇಲ್ಲಿ ಟಿ ವಿ ಅಲ್ಲಿ ನೋಡೋದು ಬೇಡ ಅಂದ್ಬಿಟ್ಟು ಈ ಕಡೆ ಬಂದು ಹಾಕ್ಕೊತಾ ಇದ್ದಾಳೆ, ನೋಡ್ಬೋದು. ಅದಾದಮೇಲೆ ಅರ್ಶಿನ ಕುಂಕುಮ ಕೂಡ ಕೊಟ್ಟು ಕಳಿಸ್ದೆ. ಫಂಕ್ಷನಿಗೆ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಧನ್ಯ ಅಂದ್ಕೊಂಡು. ಅವಾಗ ಇನ್ನೂ ಇಷ್ಟು ಕ್ಲೋಸ್ ಆಗಿರಲಿಲ್ಲಲ್ಲ ನಾವು, ಹಾಗಾಗಿ ಹೆಂಗೂ ಸೀರೆ ಎಲ್ಲ ಇತ್ತು ಫಂಕ್ಷನ್ಗೆ ತರಿಸಿದ್ದು, ಅದನ್ನೇ ಇಟ್ಟು ಅರ್ಶಿನ ಕುಂಕುಮಕ್ಕೆ ಕೊಟ್ಟು ಕಳಿಸ್ದೆ. ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಗಿಡಗೆಲ್ಲ ನೀರು ಹಾಕಿದ್ವಿ. ಮಕ್ಕಳು ಕೂಡ ಸುಮಾರು ಹೊತ್ತು ಆಟ ಆಡ್ಕೊತಾ ಇದ್ರು. ಇವಾಗ ಸ್ವಲ್ಪ ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಲೇಟಾಗಿ ಕತ್ಲೆ ಆಗುತ್ತೆ. ತುಂಬ ದೊಡ್ಡ ಡೇ ಅನಿಸುತ್ತೆ ನಮಗೆ. ಇನ್ನು ಎಷ್ಟೊತ್ತಾದ್ರೂ ಇನ್ನೂ ದಿನ ಮುಗ್ದಿಲ್ಲ, ತುಂಬ ಟೈಮ್ ಇದೆ ಅಂತ ಅನಿಸ್ತಾ ಇರುತ್ತೆ. ಆಮೇಲೆ 8:15 ಆಗ್ತಿದ್ದಂಗೆ ರಪ್ಪಕ್ಕಂತ ಕತ್ಲೆ ಆಗಿಬಿಡುತ್ತೆ ಆ ಥರ. ಇನ್ನು ನಮ್ಮ ಆದ್ಯ ನೋಡಿ, ಅವಳ ತುಂಟಾಟ ಅಂತೂ ದಿನೇ ಜಾಸ್ತಿ ಆಗ್ತಾ ಇದೆ. ಒಂದು ಮಾತಾಡ್ತಾಳೆ, ಬರೀ ಮಾತು ಒಂದೇ ಅಲ್ಲ, ಟೈಮಿಂಗ್ ನೋಡಿಕೊಂಡು ಪಂಚಿಂಗ್ ಡೈಲಾಗ್ ಬೇರೆ ಹೊಡಿತಾಳೆ. ಫುಲ್ ನಗು ಬರುತ್ತೆ. I can't stop laughing. ಸುಮಾರು ಹೊತ್ತು ಆಟ ಆಡ್ಕೊತಾ ಇದ್ರು. ಇನ್ನು ಅನು ಕೊಟ್ಟಿರೋ ಬಟ್ಟೆಗಳಂತೂ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಹೊರಗಡೆ ಹೋಗ್ತೀವಿ ಅಂತ ಹಾಕ್ತೆ, ಅದಾದಮೇಲೆ ಮನೇಲೇ ಇದ್ದರು. ಆಮೇಲೆ ಅಡುಗೆ ಏನೂ ಇರಲಿಲ್ಲ ಅಲ್ವಾ, ಹೆಂಗೂ ಪಿಜ್ಜಾನೇ. ಬಂಗಾರಿಗೂ ಕೂಡ ಒಂದಿನ ಪರವಾಗಿಲ್ಲ, ಚೀಟ್ ಮೀಲ್ ಅನ್ನೋ ಥರ ಅಂದ್ಕೊಂಡು ಅಡುಗೆ ಟೆನ್ಷನ್ ಇಲ್ಲ ಅಂತ ಮಕ್ಕಳ ಜೊತೆ ಆಟ ಆಡಿಕೊಂಡು ಹೊರಗಡೆ ಒಂದಷ್ಟು ಹೊತ್ತಿದ್ದೆ. ಗೇಮ್ಸ್ ಅದು ಇದು ಅಂತ ಎಲ್ಲ ಆಡ್ತಿರ್ತೀವಿ, ಅವ್ರಿಗೂ ಬೋರ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ. Hi everybody. What are you doing? I'm just combing my hair. ಏನು ಹೆಸರಿಟ್ಟಿದ್ಯಾ ನಿನ್ನ ಯೂನಿಕಾರ್ನ್ಗೆ? Star ಅಂತ ಹೆಸರಿಟ್ಟಿದ್ಯಾ? because she's really good at standing even if she's a baby. ನೀನು ಮೂನಾ? ನೀನು ಮೂನ್. No. Your eyes are like moon. No, not. ಬಂಗಾರು ಏನು ಮಾಡ್ತಿದ್ಯಪ್ಪ? ಇದು ಬಿಲ್ಡ್ ಮಾಡ್ತಿದ್ದೀನಿ, ಆದರೆ ಇದು ಹಿಂಗ್ ಬಂದ್ಬಿಡ್ಬೇಕಿತ್ತು ಹಿಂಗೆ. ಇಲ್ಲ ನೀಟಾಗಿ ಇವಾಗ ಪ್ಯಾಕ್ ಮಾಡ್ಬಿಟ್ಟು ಬಾಪ, ನಾಳೆ ಆಡ್ಕೊಳ್ಳೋಣ, ಲೇಟ್ ಆಗುತ್ತೆ ತಿನ್ಬಿಟ್ಟು ಮಲ್ಕೊಳ್ಳೋರ ಅಂತ. ಸ್ಕೂಲ್ ಇದೆ ಅಲ್ವಾ, ಹೋಗೋಣ ಆದ್ಯ. ನಮ್ಮ ಆದ್ಯನ್ಗೆ ಈ ವೀಕೆಲ್ಲ ಟೀಚರ್ಸ್ ಅಪ್ರಿಸಿಯೇಷನ್ ವೀಕ್ ಅಲ್ವಪ್ಪ. ನೀನು ನಾಳೆ ಮಂಡೇ ಏನು ಮಾಡಿದ್ಯಾ ಹೇಳು ಎಲ್ರಿಗೂ? Card birthday. What did I do? What the favorite thing? ಫೇವ್ರೇಟ್ ಥಿಂಗ್ ಅವ್ರ ಮ್ಯಾಮ್ ಜೊತೆ ಮಾಡಿರೋಂಥದ್ದು ಒಂದು ಕಾರ್ಡ್ ಬರ್ಕೊಡ್ಬೇಕು. ಆದ್ಯ ಬರ್ತಿದ್ದಾಳೆ. ನಾಳೆ ಹೋಗ್ಬಿಟ್ಟು ಕೇಳಬೇಕು, ವಾಟ್ಸ್ ದ ಫೇವ್ರೇಟ್ ಡ್ರಿಂಕ್ ಯು ಲೈಕ್ ಫಾರ್ ಟುಮಾರೋ ಅಂತ. ಟ್ಯೂಸ್ಡೇ ಅವ್ರ ಮ್ಯಾಮ್ದು ಫೇವ್ರೇಟ್ ಡ್ರಿಂಕ್ ಕೊಡ್ಬೇಕಂತೆ. ಅರ್ಥ ಇದೆ, ಇದು ಇದೊಂದು ಸೈನ್ಸ್ ಥರ, ಹಿಂಗೆಲ್ಲ ತಿರುಗಿಸ್ಬೋದು ಅರ್ಥ. ಆಮೇಲೆ ಮೂನ್ ಆರ್ಬಿಟ್ ಆಗೋದು, ಸನ್ನು ಅರೌಂಡ್, ಚೆನ್ನಾಗಿದೆ ಇದು. Yes, this one. ಪ್ಲಾನೆಟ್ ಅರ್ತ್ ಆ್ಯಂಡ್ ಮೂನ್ ಇನ್ ಆರ್ಬಿಟ್. ಇದನ್ನ ನಾವು ಹಿಂಗೆ ತಿರುಗಿಸ್ಬೋದು ನೋಡಿ, ಮನ್ಸಿರುತ್ತೆ. ಇದು ಸನ್ನು ಫುಲ್ ಕಂಪ್ಲೀಟ್ ಮಾಡಿ ಅವ್ರಿಗೆ ತೋರಿಸೋಣ ಬಿಡು, ಒಂದಿನ ಇಬ್ರು ಕುತ್ಕೊಂಡು ಮಾಡೋಣ ಆಯ್ತಾ. ಇದು ಟೀಚರ್ ಅಪ್ರಿಸಿಯೇಷನ್ ಈಸ್ ನೆಕ್ಸ್ಟ್ ವೀಕ್, ಅಂದರೆ ಈ ವೀಕ್ ಫುಲ್ಲು ಇದೆ. ವೈ ಮೈ ಟೀಚರ್ ಇಸ್ ಅ ಹೀರೋ? ಟೆಲ್ ವೈ ಯುವರ್ ಟೀಚರ್ ಇಸ್ ಅ ಹೀರೋ? Because he knows everything. Mama, she knows everything. ಕುಣಿಯುವ ಬಾಣ ಹೋಗೋಣವಾ? ಹೋಗೋಣ? No. Really? Yes. ನಡಿಯಪ್ಪ ಬಂಗಾರು, ಲೇಟ್ ಆಗ್ತದೆ, ನಡಿಯಪ್ಪ. But that says. Hi star. Hi. Hi, Deepa. Bye bye. Bye everyone. Bye, everyone.
ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ. ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಯಾರಿಗೆಲ್ಲ ಕಮೆಂಟ್ಸ್ ಮಾಡೋಕ್ಕಾಗೋದಿಲ್ವೋ ಅವರು ಒಂದು ಲೈಕ್ ಮಾಡಿ ಸಾಕು, ಎಷ್ಟು ಜನಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ತಾ ಇರ್ತೀನಿ. ಸೊ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.